ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಸಿಂಪಲ್ ಆಗಿ ಶಾವಿಗೆ ಪಾಯಸ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ಇದನ್ನ ನೀವು ಕ್ವಿಕ್ ಆಗಿ ನಿಮ್ಗೆ ಪಾಯಸ ಮಾಡ್ಬೇಕು, ಯಾವ್ದಾದ್ರು ಹಬ್ಬಕ್ಕೆ ಇಲ್ಲ ಯಾರಾದ್ರೂ ಬಂದ್ರೆ ಮಾಡ್ಬೇಕು ಅಂದ್ರೆ ಇದನ್ನ ಕ್ವಿಕ್ ಆಗಿ ಮಾಡ್ಕೋಬಹುದು. ಇದಕ್ಕೆ ಮೊದಲನೇದಾಗಿ 2 ಕಪ್ ಹಾಲು, ಹಾಗೆ ಅರ್ಧದಿಂದ ಮುಕ್ಕಾಲ್ ಕಪ್ಪು ಶಾವಿಗೆ, ಹಾಗೆ ಅರ್ಧ ಕಪ್ ಸಕ್ಕರೆ, ಸ್ವಲ್ಪ ದ್ರಾಕ್ಷಿ, ಹಾಗೆ ಸ್ವಲ್ಪ ಗೋಡಂಬಿನ ತಗೊಂಡಿದೀನಿ. ಇದನ್ನ ಇವಾಗ ಮಾಡೋದು ಹೇಗೆ ಅಂತ ನೋಡೋಣ. ಮೊದಲಿಗೆ ನಾನಿಲ್ಲಿ ಒಂದು ಬಾಣಲೆ ತಗೊಂಡಿದೀನಿ. ಆ ಬಾಣ್ಲೆಗೆ 4 ಸ್ಪೂನ್ ಆಗುವಷ್ಟು ತುಪ್ಪವನ್ನ ಹಾಕೊಂತಾ ಇದೀನಿ. ಆಲ್ರೆಡಿ ಕಾದಿದೆ ಇದು. ಹಾಗಾಗಿ ಇದು ಕಾದ ನಂತರ ದ್ರಾಕ್ಷಿ ಮತ್ತೆ ಗೋಡಂಬಿಯನ್ನ ನಾನು ಇದಕ್ಕೆ ಹಾಕೊಂಡು ಫ್ರೈ ಮಾಡ್ಕೊಂತಾ ಇದೀನಿ. ನೋಡಿ, ಈ ತರ ಕಂದು ಬಣ್ಣ ಬಂದ ನಂತರ ಇದನ್ನ ಒಂದು ಬೌಲಿಗೆ ತೆಗೆದಿಟ್ಕೊತೀನಿ. ಹಾಗೆ ಇದಕ್ಕೆ ಉಳಿದಿರೋ ತುಪ್ಪಕ್ಕೆ ನಾವು ಇಲ್ಲಿ ಶಾವಿಗೆನ ಹಾಕೊಳ್ಳೋಣ. ಹಾಗೆ ಈ ಶಾವಿಗೆ ಕೂಡ ಅಷ್ಟೇ ಕಂದು ಬಣ್ಣಕ್ಕೆ ಬರ್ಬೇಕು, ಸ್ವಲ್ಪ ಲೈಟ್ ಕಂದು ಬಣ್ಣ, ಅಲ್ಲಿ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಇವಾಗ ಇದು ಆಗಿದೆ, ಆಲ್ಮೋಸ್ಟ್ ಕಲರ್ ಚೇಂಜ್ ಆಗಿದೆ. ನಂತರ ಇದನ್ನ ನಾವು ಒಂದು ಸೈಡ್ ತೆಗೆದಿಟ್ಕೊಂಡು ಒಂದು ಪಾತ್ರೆಯಲ್ಲಿ ನಾನು ಹಾಲು ತಗೊಂಡಿದ್ನಲ್ಲ, ಹಾಲನ್ನ ಕಾಯಕ್ ಇಟ್ಕೊಳ್ಳೋಣ. 2 ಕಪ್ ಹಾಲು ತಗೊಂಡಿದೀನಿ. ನಂತರ ನೋಡಿ, ಹಾಲು ಕುದೀತಾ ಇದೆ. ಹಾಗೆ ಇವಾಗ ಆ ಬಿಸಿ ಹಾಲನ್ನ ನಾವು ಶಾವಿಗೆ ಹುರ್ಕೊಂಡಿದ್ವಲ್ಲ ಅದಕ್ಕೆ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ. ಅದು ಚೆನ್ನಾಗಿ ಮಿಕ್ಸ್ ಆಗಿ ಕುದಿಬೇಕು. ಸ್ವಲ್ಪ ಹೊತ್ತು ಅದನ್ನ ಕುದಿಯೋಕ್ ಬಿಡೋಣ. ಒಂದ್ 5 ನಿಮಿಷ ಇದನ್ನ ಚೆನ್ನಾಗಿ ಕುದಿಯೋಕ್ ಬಿಡೋಣ. ಅವಾಗ ನೋಡ್ಕೊಳ್ಳಿ ಶಾವಿಗೆ ಬೆಂದಿದ್ಯಾ ಅಂತ. ಒಂದ್ 5 ನಿಮಿಷ ಸಾಕಾಗತ್ತೆ, ಪಟ್ಟಂತ ಬೆಂದ್ ಬಿಡುತ್ತೆ. ನೋಡಿ, ಇವಾಗ ಚೆನ್ನಾಗಿ ಕುದೀತಾ ಇದೆ. ಈಗ ಚೆನ್ನಾಗಿ ಕುದಿಯೋವಾಗ ನಾವು ಇದಕ್ಕೆ ಸಕ್ಕರೆನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸಕ್ಕರೆ ನೋಡಿ, ನಿಮ್ಗೆ ಇನ್ನ ಜಾಸ್ತಿ ಬೇಕು ಸಿಹಿ ಅಂದ್ರೆ ಹಾಕೊಳ್ಳಿ, ಇಲ್ಲ ಇದಕ್ಕೂ ಕಡಿಮೆ ಹಾಕೋಬಹುದು. ಇವಾಗ ಚೆನ್ನಾಗಿ ಕುದ್ದು ಸ್ವಲ್ಪ ದಪ್ಪ ಕನ್ಸಿಸ್ಟೆನ್ಸಿಗೆ ಬರುತ್ತೆ ಹಾಲು. ಹಾಗೆ ಇಷ್ಟರಲ್ಲಿ ಶಾವಿಗೆ ಕೂಡ ಚೆನ್ನಾಗಿ ಬೆಂದಿರುತ್ತೆ. ಇವಾಗ ನಾವು ಇದಕ್ಕೆ ಡ್ರೈ ಫ್ರೂಟ್ಸ್ ಹುರಿದಿಟ್ಕೊಂಡಿದ್ವಲ್ಲ ತುಪ್ಪದಲ್ಲಿ, ಅದನ್ನ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಕುದಿ ತರಿಸಿದ್ರೆ ಸಾಕಾಗುತ್ತೆ. ನೋಡಿ, ಇವಾಗ ಶಾವಿಗೆ ಪಾಯಸ ರೆಡಿ ಆಗಿದೆ. ನಿಮ್ಗೆ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನೀವು ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡೋದಾದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇನ್ನೊಂದು ವಿಡಿಯೋಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬಾಯ್.